ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೋಟೆಲ್ ಶೈಲಿಯ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಕಡಾಯಿಗೆ 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಜೊತೆಗೇನೆ 3 ರಿಂದ 4 ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಳ್ಳಿ. ಇದಕ್ಕೆ ಎಣ್ಣೆ ತುಪ್ಪ ಎರಡನ್ನೂ ಹಾಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಇದ್ರೆ ಪರವಾಗಿಲ್ಲ, ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. 2 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕಡಲೆಬೇಳೆ 2 ಸ್ಪೂನು, ಅದು ಕೂಡ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು 6 ರಿಂದ 7 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನ ಮಧ್ಯ ಭಾಗಕ್ಕೆ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಸ್ವಲ್ಪ ಖಾರ ಇರೋ ಹಸಿಮೆಣಸಿನಕಾಯಿ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಕೂಡ ಒಂದು 2 3 ಕಡ್ಡಿಯಷ್ಟು ಹಾಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಒಂದು 2 ದಪ್ಪ ದಪ್ಪ ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕುತ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. 2 ಟೊಮ್ಯಾಟೋನ ಚಿಕ್ಕ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೊಂಡು ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಸೂಜಿನ, ಅದೇ ಬೊಂಬಾಯಿ ರವೆನ 1 ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ನೋಡಿ ಹಾಕುತ್ತಾ ಇದ್ದೀನಿ. ಅದನ್ನ ಒಗ್ಗರಣೆಗೆನೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ಫ್ರೈ ಮಾಡೋದ್ರಿಂದ ಹೋಟೆಲ್ ತರ ನಿಮ್ಗೆ ಸಾಫ್ಟ್ ಆಗಿ, ಟೇಸ್ಟ್ ಕೂಡ ಹೋಟೆಲ್ ಟೇಸ್ಟ್ ತರ ನಿಮ್ಗೆ ಉಪ್ಪಿಟ್ಟು ಬರುತ್ತೆ ನೋಡಿ. ಈ ತರ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಉಪ್ಪು ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಉದುರುದ್ರಾಗಿ ಇದು ಚೆನ್ನಾಗಿ ಫ್ರೈ ಆಗಿರ್ಬೇಕು. ಆಮೇಲೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ನಾನು ಇದಕ್ಕೆ 3 ಗ್ಲಾಸ್ ಅಷ್ಟು ನೀರು ಹಾಕುತ್ತಾ ಇದ್ದೀನಿ. 1 ಗ್ಲಾಸಿಗೆ 3 ಗ್ಲಾಸ್ ಅಷ್ಟು ನೀರು, ಇಲ್ಲ 2.5 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನೀರ್ ಹಾಕಿದ್ರೂ ಗಂಟಾಗಲ್ಲ ಅಷ್ಟು ನೋಡಿ. ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಅದು ಮಿಕ್ಸ್ ಮಾಡ್ತಾ ಇದ್ದಂಗೆ ನೋಡಿ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಅದೇ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಹಾಗೇನೆ ನೋಡಿ, ಇವಾಗೆಲ್ಲ ಥಿಕ್ನೆಸ್ ಜಾಸ್ತಿ ಆಗಿದೆ. ಸ್ವಲ್ಪ ಸಿಮ್ಮಲ್ಲಿ, ಒಂದ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗಿ ಬೆಂದೋಗುತ್ತೆ ರವೆ. ಇದಕ್ಕೆ ಮತ್ತೆ ಮೇಲ್ಗಡೆ 2 3 ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಡಿ. ಇವಾಗ ಲಿಡ್ ಮುಚ್ಚಿ ಮೇಲ್ಗಡೆ ಸಿಮ್ಮಲ್ಲಿ ಇಟ್ರೆ ಅದು ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ನೋಡಿ. ಇವಾಗ ಲಿಡ್ ಮುಚ್ತಾ ಇದ್ದೀನಿ. 1 2 ನಿಮಿಷ ಇಟ್ರೆ ಸಾಕು, ತುಂಬಾ ಜಾಸ್ತಿ ಇಡಕ್ ಹೋಗ್ಬೇಡಿ, ತಳ ಎಲ್ಲ ಸೀದೋಗುತ್ತೆ. ಇದು ಓಪನ್ ಮಾಡ್ತಿದ್ದಂಗೆನೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಹೋಟೆಲ್ ಶೈಲಿಯ ಸಿಂಪಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡು ಮಾಡಿರೋ ಉಪ್ಪಿಟ್ಟು. ಮತ್ತೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡು ನೋಡಿ, ಈ ತರ ನೀವು ಬೇಕು ಅಂದ್ರೆ ಮಕ್ಕಳಿಗೆ ಇಲ್ಲ ಮನೆಯಲ್ಲಿರೋರ್ಗೆಲ್ಲ ಈ ತರ ಶೇಪ್ ಮಾಡಿ ಒಂದು ಬೌಲ್ಗೆ ಹಾಕೊಂಡು ನೀವು ಹಾಕೊಡ್ಬೋದು. ಇದಕ್ಕೆ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.